ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ ದರ್ಶನ್ ಸೇರಿ ಕೆಲ ಆರೋಪಿಗಳು ಈಗಾಗಲೇ ಮತ್ತೆ ಜೈಲು ಪಾಲಾಗಿದ್ದಾರೆ. ಈ ಬೆನ್ನಲ್ಲೇ ಡಿ ಗ್ಯಾಂಗ್ನ ಕಳ್ಳಾಟ ಮತ್ತೊಮ್ಮೆ ಮಗದೊಮ್ಮೆ ಬಹಿರಂಗವಾಗ್ತಾ ಇದೆ. ಟ್ರಯಲ್ ಮುಂದೂಡೋದಕ್ಕೆ ಈ ಗ್ಯಾಂಗ್ ಈ ಕಳ್ಳಾಟ ಆಡ್ತಾ ಇದೆಯಂತೆ. ದಿನಕ್ಕೊಂದು ಅರ್ಜಿ ಹಾಕೋತಾ ಇದ್ದಾರಂತೆ, ಕಾಲಹರಣವನ್ನ ಮಾಡ್ತಾ ಇದ್ದಾರಂತೆ. ಸುದೀರ್ಘ 3 ಪುಟಗಳ ಆಕ್ಷೇಪಣೆಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎತ್ತಿದ್ದಾರೆ. ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಿ ಅಂತೇಳಿ ಮೆಮೊ ಸಲ್ಲಿಸಿದ್ದಾರೆ. ಕಳೆದ 2 ತಿಂಗಳಿನಿಂದ ನಡೆದ ವಿಳಂಬ ಪ್ರಕ್ರಿಯೆಯನ್ನು ಉಲ್ಲೇಖಿಸಿ ಮೆಮೊ ಸಬ್ಮಿಟ್ ಮಾಡಿದ್ದಾರೆ. ಕೋರ್ಟ್ಗೆ ಇದನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆ ಮೆಮೊ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪದೇ ಪದೇ ಇವರುಗಳು ಏನು ಮಾಡ್ತಿದ್ದಾರೆ ಅಂದರೆ ಅರ್ಜಿ ಹಾಕ್ಕೊಳ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಅದಕ್ಕೆ ಕಾರಣ ಏನು ಅಂದರೆ ಟ್ರಯಲನ್ನು ಆದಷ್ಟು ಬೇಗ ಮುಂದೂಡಬೇಕು ಅಂಥೇಳಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ಆದಷ್ಟು ಬೇಗ ಈ ಪ್ರಕರಣವನ್ನು ಇತ್ಯರ್ಥ ಮಾಡಿ ಅಂಥೇಳಿ. ಟ್ರಯಲ್ ಮುಂದೂಡೋದಕ್ಕೆ ಡಿ ಗ್ಯಾಂಗ್ನಿಂದ ಯಾವ ರೀತಿ ಕಳ್ಳಾಟ ಆಗ್ತಾ ಇದೆ. 14/8/2025 ಎಲ್ಲ ಆರೋಪಿಗಳ ಬಂಧನ ಆಗಿದೆ. ದರ್ಶನ್ ಸೇರಿ ಪವಿತ್ರ ಗೌಡ ಸೇರಿ ಇದುವರೆಗೂ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಿಲ್ಲ. ಚಾರ್ಜ್ ಫ್ರೇಮ್ ಮಾಡಿದ್ರೇನೆ ಟ್ರಯಲ್ಗೆ ದಿನಾಂಕ ನಿಗದಿಯಾಗುವಂಥದ್ದು. ಉದ್ದೇಶಪೂರ್ವಕವಾಗಿ ಆರೋಪಿಗಳು ಟ್ರಯಲ್ ಅನ್ನು ಮುಂದೂಡುವ ವಿಳಂಬ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಟ್ರಯಲ್ ಮುಗಿಸುವುದಕ್ಕೆ ಸುಪ್ರೀಂ ಕೋರ್ಟೇ ಸೂಚನೆಯನ್ನು ಕೊಟ್ಟಿದೆ. ಯಾವಾಗ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಯ್ತಲ್ಲ ಅವಾಗ ಡಿಸ್ಚಾರ್ಜ್ ಅರ್ಜಿ ಹಾಕುವ ಮೂಲಕ ಟ್ರಯಲ್ ವಿಳಂಬ ಮಾಡುವಂತಹ ಯತ್ನ ಈ ಗ್ಯಾಂಗ್ನಿಂದ ಆಗ್ತಾ ಇದೆ ಅಂಥೇಳಿ ಸ್ವತಃ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರೇ ಹೇಳ್ತಾ ಇದ್ದಾರೆ. ಡಿಸ್ಚಾರ್ಜ್ ಅರ್ಜಿ ಹಾಕಬಯಸುವ ಆರೋಪಿಗಳು ಒಟ್ಟಿಗೆ ಅರ್ಜಿಯನ್ನು ಸಲ್ಲಿಸುವಲ್ಲಕ್ಕೂ ಕೂಡ ಸೂಚಿಸಿತ್ತು. ಆದರೂ ಒಬ್ಬರ ನಂತರ ಮತ್ತೊಬ್ಬರಂತೆ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇದರ ಅರ್ಥ ಕಾಲಹರಣವನ್ನು ಮಾಡುವಂಥದ್ದು. ಆರೋಪಿಗಳ ವಕೀಲರಿಂದ ಉದ್ದೇಶಪೂರ್ವಕವಾಗಿಯೇ ವಿಳಂಬ ಆಗ್ತಾ ಇದೆ. ಇದನ್ನು ವಿರೋಧಿಸೇನೆ ಈಗ ಮೆಮೊ ಸಲ್ಲಿಕೆ ಆಗಿದೆ. ಕಳೆದ 2 ತಿಂಗಳಿನಿಂದ ಕೋರ್ಟ್ನ ಸಮಯವನ್ನು ಹಾಳು ಮಾಡುವಂತಹ ಯತ್ನ ಈ ಕಡೆಯಿಂದ ಆಗ್ತಾ ಇದೆ. ಹೀಗಾಗಿ ಟ್ರಯಲ್ ದಿನಾಂಕವನ್ನು ಆದಷ್ಟು ಬೇಗ ಫಿಕ್ಸ್ ಮಾಡಿ ಆರಂಭಿಸಿ ಅಂಥೇಳಿ ಕೋರ್ಟ್ಗೆ SPP ಮನವಿ ಮಾಡಿಕೊಂಡಿದ್ದಾರೆ. ಕಳೆದ 2 ತಿಂಗಳಿನಿಂದ ನಡೆದ ವಿಳಂಬ ಪ್ರಕ್ರಿಯೆಯನ್ನು ಉಲ್ಲೇಖಿಸಿ ಮೆಮೊ ಸಲ್ಲಿಕೆ ಕೂಡ ಆಗಿರುವಂಥದ್ದು. ನೋಡೋಣ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ, ಏನೆಲ್ಲ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SPP ಅವರು ವಿಚಾರವನ್ನು ಪ್ರಸ್ತಾಪಿಸುವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅಂಥೇಳಿ